ಬೆಳಗಿನ ಜಾವ 5 ಗಂಟೆಗೆ ಎದ್ದು ಗಂಗೆ ಪೂಜೆ ಮಾಡಿ 6 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಗಂಗೆ ಪೂಜೆ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀರನ್ನ ತಗೊಂಡಿದ್ದೀನಿ. ಯಾವುದೇ ಆಗಲಿ ಮೊದಲು ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಪಿಲ್ಲಾರ್ಚನೆ ಮಾಡಿಕೊಂಡು ಮೊದಲು ನಾನು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಎಲ್ಲ ದೀಪಗಳನ್ನ ಹಚ್ಚಿ ಪೂಜೆನ ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬನ ನಾನು ಮೊದಲನೇ ಬಾರಿಗೆ ತಾಯಿನ ಕೂರಿಸಿ ಆಚರಣೆ ಮಾಡ್ತಿರೋದು. ಅದು ನನ್ನ ಗಂಡನ ಮನೇಲಿ. ಇದಕ್ಕೆ ಅಂದರೆ ಹಿಂದಿನ ಒಂದು ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಅರಸ್ಕೊಂಡಿದ್ದೆ. ನನಗೇನಾದರೂ ಪಾಪು ಆದರೆ ನಿನ್ನನ್ನು ನಾನು ಪೂಜಿಸ್ತೀನಿ ಕುಂಡ್ರಿಸಿ ಅಂತ ಅರಸ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಈ ವರ್ಷದಿಂದ ಇನ್ನು ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಾಯಿನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನನಗೆ ತಿಳಿದ ರೀತಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಸಲ್ಲಿಸಿದ್ದೀನಿ. ಸಂಜೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕರಿಬೇಕಿತ್ತಲ್ವ, ಆಗ ಪೂಜೆ ಸಲ್ಲಿಸುವಾಗ ನನ್ನ ಮಗಳು ಕೂಡ ನನ್ನ ಜೊತೆ ಪಾಲ್ಗೊಂಡಿದ್ದೆ. ಸೊ ಅದು ನನಗೆ ತುಂಬಾ ಖುಷಿ ಆಯಿತು. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಅವಳು ಕೂಡ ರಾತ್ರಿ ಎಲ್ಲನೂ ಕೂಡ ನಿದ್ದೆ ಮಾಡದೆ ನಾನು ಏನೇನು ಮಾಡ್ತಿದ್ನೋ ಪ್ರತಿಯೊಂದಲ್ಲೂ ಕೂಡ ಅವಳು ತುಂಟಾಟ ಮಾಡಿಕೊಂಡು ನನ್ನ ಜೊತೆ ಅವಳು ಕೂಡ ನಿದ್ದೆ ಮಾಡದೆ ಪಾಪ ಇದ್ಲು. ಸೊ ಈಗ ನನ್ನ ಜೊತೆ
ತಾಯಿಗೆ ಅವಳು ಕೂಡ ಪೂಜೆನ ಮಾಡ್ತಿದ್ದಾಳೆ. ಇದು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಸಂದರ್ಭ. ಸೊ ನಾನು ನನ್ನ ಮಗಳು ಇಬ್ಬರು ಕೂಡ ತಾಯಿಗೆ ಪೂಜೆನ ಸಲ್ಲಿಸಿ ಮತ್ತು ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮಕ್ಕೆ ಇಬ್ಬರು ಹೋಗಿ ಕರೆದ್ಬಿಟ್ಟು ನಾವು ಬಂದ್ವಿ. ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಮೊದಲೇ ಅರಸ್ಕೊಂಡಿದ್ದೆ. ನಾನು 9 ಜನ ಮುತ್ತೈದೆಯರಿಗೆ ನಾನು ಸೀರೆನ ಕೊಡ್ತೀನಿ ಅಂತ ಹೇಳಿ. ಸೊ ಸೀರೆ, ಎಲೆ, ಅಡಿಕೆ, ಹೂವು ಮತ್ತು ಪ್ರಸಾದ ಅಂತ ಅಂದ್ಬಿಟ್ಟು ಸಜ್ಜಿಗೆ ಹೆಸ್ರುಬೇಳೆನ ಮಾಡಿ 9 ಜನ ಮುತ್ತೈದೆಯರಿಗೆ ನಾನು ನನ್ನ ಮಗಳ ಕೈಯಲ್ಲೇ ನಾನು ಕೊಡಿಸ್ದೆ. ಸೊ ಅವಳು ಕೊಡಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಮುದ್ದಾಗಿ ಕೊಟ್ಟಳು ಅಂತಂದರೆ ಆ ಮೂಮೆಂಟು ಅಷ್ಟೇ ತುಂಬಾ ಖುಷಿಯಾಯಿತು ನನಗೆ. ಸೊ ಎಲ್ಲನೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ರೀತಿ ನಾವು ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡಿದ್ವಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.